ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಿರೋದು. ನೀವು ನೋಡ್ತಿದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ, ಬೆಂಬಲಿಸ್ತಾ ಇರಿ ಅಂತ ಹೇಳ್ತಾ, ಇವತ್ತಿನ ಕಾನ್ಸೆಪ್ಟ್ ತುಂಬ ಚೆನ್ನಾಗಿರ್ತದೆ. ದಯವಿಟ್ಟು ಅಭ್ಯರ್ಥಿಗಳು ಯಾರ್ಯಾರು ಸೆಲೆಕ್ಷನ್ ಆಗಿದ್ದೀರಾ, NWRTC ಆಗ್ಬೋದು, KSRTC ಆಗ್ಬೋದು, ಯಾರ್ಯಾರು ಆಲ್ರೆಡಿ ಡ್ಯೂಟಿ ಮಾಡ್ತಿದ್ದಾರೆ, ಇವಾಗ ಯಾರ್ಯಾರು ಡ್ಯೂಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ಈ ವಿಡಿಯೋ ನೋಡಿದ್ರೆ ಕಂಪ್ಲೀಟಾಗಿ ನಿಮಗೆಲ್ಲ ಅರ್ಥ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಈ ಒಂದು ವಿಷಯ, ಈ ಒಂದು ಮ್ಯಾಟ್ರು, ಇವತ್ತಿನ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ ಸ್ನೇಹಿತರೆ. ಎಷ್ಟೋ ಜನಕ್ಕೆ ಕನ್ಫ್ಯೂಸ್ ಇದೆ, ಹಾಗಾಗಿ ಈ ವಿಡಿಯೋನ ನೋಡಿದ್ರೆ ನಿಮಗೆ ಆ ಕನ್ಫ್ಯೂಸು ತುಂಬ ಕ್ಲಿಯರಿಟಿ ಆಗುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಏನಪ್ಪ ಅಂತ ವಿಷಯ ಅಂತ ನೀವೆಲ್ಲ ಕೇಳ್ಬೋದು. ಏನಪ್ಪ ವಿಷಯ ಅಂತ ಹೇಳಿದ್ರೆ, ಆಲ್ರೆಡಿ KSRTC ಆಲ್ರೆಡಿ 2000 ಅಭ್ಯರ್ಥಿಗಳು ಡ್ಯೂಟಿ ಮಾಡ್ತಾ ಇದ್ರಲ್ವಾ. ಇವಾಗ ಆಲ್ರೆಡಿ ಮೊದಲು ಕೂಡ NWRTC ಕೂಡ 1000 ಆಗಿತ್ತು, ಇವಾಗಲೂ ಕೂಡ 1000 ತಗೊಂಡಿದ್ದಾರೆ, ಅದು ಕೂಡ 2000 ಆಗಿದೆ. ಇವಾಗ ಏನಪ್ಪ ಅಂತ ಪ್ರಶ್ನೆ, ಏನಪ್ಪ ಅಂತ ವಿಷಯ ಅಂತ ನೀವೆಲ್ಲ ಕೇಳ್ಬೋದು. ಖಂಡಿತ ಅದಕ್ಕೆ ಉತ್ತರ ಕೊಡೋಕ್ಕೋಸ್ಕರನೇ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲ ಅಂದ್ಕೊಂಡಿದ್ದೀರಾ, ಈಗ ವಾಯುವ್ಯಾಗ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಕೆಲವರು, KSRTC ಸೆಲೆಕ್ಷನ್ ಆಗಿರೋರು, ಅಥವಾ ಈಗ ಆಲ್ರೆಡಿ NWA ಸೆಲೆಕ್ಷನ್ ಆಗಿದ್ರಲ್ಲ, ಅವರು ಕೂಡ KSRTC ಬರೋಕ್ಕೆ ತುಂಬ ಆಸೆ ಆಗಿದ್ದಾರೆ. ಈಗ NWA ಸೆಲೆಕ್ಷನ್ ಆಗಿದ್ರೆ ಅವರು KSRTC ಸೆಲೆಕ್ಷನ್ ಆಗಿಲ್ಲ. ಸರ್, ನಾವೇನಾದರೂ 1 ವರ್ಷ ಮಾಡಿ ಬರ್ಬೋದಾ, ಮ್ಯೂಚುವಲ್ ತಗೊಂಡು ಅಥವಾ ಟ್ರಾನ್ಸ್ಫರ್ ತಗೊಂಡು ಬರ್ಬೋದಾ ಅಂತೆಲ್ಲ ತುಂಬ ಅಭ್ಯರ್ಥಿಗಳಿಗೆ ಗೊಂದಲ ಇದೆ, ಕನ್ಫ್ಯೂಸ್ ಇದೆ. ಅರ್ಥ ಮಾಡ್ಕೊಳ್ಳಿ. ಸರ್, ನಾನು ಇವಾಗ KSRTCಗೆ ಸೆಲೆಕ್ಷನ್ ಆಗಿಲ್ಲ, NWRTC ಸೆಲೆಕ್ಷನ್ ಆಗಿದ್ದೀನಿ ಸರ್. ನಾನು ಹಾಸನ, ಮೈಸೂರು, ತುಮಕೂರು, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಕೋಲಾರ, ನಾನು ಈ ಕಡೆಯವನು ಸರ್. ನಾನು NWA ಸೆಲೆಕ್ಷನ್ ಆಗಿಬಿಟ್ಟಿದ್ದೀನಿ, 1 ವರ್ಷ ಏನಾದರೂ ಮಾಡಿ ಏನಾದರೂ ಟ್ರಾನ್ಸ್ಫರ್ ತಗೊಂಡ್ಬರ್ಬೋದಾ ಅಂತ ತುಂಬ ಜನ ಕೇಳಿದ್ರು ನನಗೆ ಫೋನ್ ಮಾಡಿ. ಅರ್ಥ ಆಯ್ತಾ? ಸರ್, ನಾನು ಮಂಡ್ಯದವನು ಸರ್, ನಾನು ಮೈಸೂರವರು ಸರ್, ಹಾಸನವರು ಸರ್, ನಾನು NWRTC ಸೆಲೆಕ್ಷನ್ ಆಗಿಬಿಟ್ಟಿದ್ದೀನಿ, ಏನಾದರೂ 1 ವರ್ಷ ಅಥವಾ 2 ವರ್ಷ ಮಾಡಿ ಏನಾದರೂ ಯಾವ್ದಾದ್ರು ರೆಕಮೆಂಡ್ ಮೇಲೆ ಬರ್ಬೋದಾ ಅಂತ ನನಗೆ ಫೋನ್ ಮಾಡು ಕೂಡ ಕೇಳಿದರೆ. ಮತ್ತು ಇದನ್ನು ಈ ಒಂದು ಕನ್ಫ್ಯೂಸ್ನ ಬಗೆಹರಿಸೋಕ್ಕೋಸ್ಕರನೇ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅರ್ಥ ಆಯ್ತಾ ಸ್ನೇಹಿತರೆ? ನಿಮಗೆ ಗೊತ್ತಿರಲಿ, ಅಂತರ್ನಿಗಮ ವರ್ಗಾವಣೆ ಅನ್ನೋದು 10 ವರ್ಷ ಕಂಪಲ್ಸರಿ, 10 ವರ್ಷ ಆಗಿರಬೇಕು. ಅದು ಪ್ರೊಫೆಷನರಿ ಮುಗಿದು, ನಿಮ್ಮದು ಪ್ರೊಫೆಷನರಿ ಮುಗಿದು 10 ವರ್ಷ ಆಗಿರಬೇಕು. ಎಕ್ಸಾಂಪಲ್ಲು, ಇವಾಗ KSRTC ಸೆಲೆಕ್ಷನ್ ಆಗಿದ್ದೀರಲ್ವಾ, KSRTC ಸೆಲೆಕ್ಷನ್ ಆಗಿದ್ದೀರಾ. ಈಗ ಕೆಲವರು NWAಗೆ ಹೋಗಬೇಕು. NWAಗೆ ಹೋಗ್ಬೇಕು ಅಂತ ಏನು ಮಾಡಿದ್ರೆ, ನಿಮಗೆ ಮ್ಯೂಚುವಲ್ ಸಿಕ್ಕಿದ್ರೆ ಮಾತ್ರ ಹೋಗ್ಬೋದು. ಅದು DCOMC ಆಗಿದ್ರೆ DCOMCನೇ ಆಗಿರಬೇಕು. ನೀವೇನಾದರೂ ಡ್ರೈವರ್ ಸೆಲೆಕ್ಷನ್ ಆಗಿದ್ರೆ ಡ್ರೈವರೇ ಆಗಿರಬೇಕು. ಅರ್ಥ ಆಯ್ತಾ? ಇವಾಗ ನೋಡಿ, NWRTCಲಿ ಡ್ರೈವರ್ ಮಾತ್ರ ಸೆಲೆಕ್ಷನ್ ಆಗಿದ್ದಾರೆ. ಇವಾಗ ಅವ್ರೇನಾದರೂ ಮ್ಯೂಚುವಲ್ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ KSRTCಲಿ ಡ್ರೈವರೇ ಆಗಿರಬೇಕು. ಅದು ಯಾವುದು, ಒಂದೇ ನೋಟಿಫಿಕೇಶನ್ ಆಗಿರಬೇಕು, ಒಂದೇ ಸ್ಯಾಲ್ರಿ ಸ್ಕೇಲ್ ಆಗಿರಬೇಕು. ನೀವು 2016 ಏನಾದರೂ ಡ್ರೈವರ್ ಸೆಲೆಕ್ಷನ್ ಆಗಿದ್ದು, ಅವ್ರಿಗೂ ಈಗ ಹೊಸ್ದಾಗಿ ಏನು ಈಗ 2019 ನೋಟಿಫಿಕೇಶನ್ ಇದೆಯಲ್ಲ, ಇವಾಗ ಯಾರು ಸೆಲೆಕ್ಷನ್ ಆಗಿರೋ ಅವ್ರು ಬರ್ಬೋದಾ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ ಸ್ನೇಹಿತರೆ. ನಿಮ್ಮದು ಒಂದೇ ಬ್ಯಾಚ್ ಆಗಿರಬೇಕು, ಒಂದೇ ನೋಟಿಫಿಕೇಶನ್ ಆಗಿದ್ರೆ, ನಿಮ್ಮ ಸ್ಯಾಲ್ರಿ ಒಂದೇ ಸ್ಕೇಲ್ ಇದ್ರೆ ಖಂಡಿತ ಬರ್ಬೋದು. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಮ್ಯೂಚುವಲ್ ಬರೋಕ್ಕಾಗಲ್ಲ. ನಿಮ್ಮದು ಸ್ಯಾಲ್ರಿ ಬೇಸಿಕ್ಕು ಎಲ್ಲ ಒಂದೇ ಇರಬೇಕು ಸ್ನೇಹಿತರೆ. ನಿಮ್ಮ ಸ್ಯಾಲ್ರಿ, ನೀವು ಅಪಾಯಿಂಟೆಡ್ಡು ಎಲ್ಲ ಒಂದೇ ನೋಟಿಫಿಕೇಷನ್ನು, ನಿಮ್ಮ ಸ್ಯಾಲ್ರಿ ಒಂದೇ ಸ್ಕೇಲು, ಒಂದೇ ಬೇಸಿಕ್ ಆಗಿದ್ರೆ ಮಾತ್ರ ನೀವು ಮ್ಯೂಚುವಲ್ ತಗೊಂಡು ಅವಕಾಶ ಇದೆ. ಅದು DCOMC ಆಗಿದ್ರೆ DCOMCನೇ ಆಗಿರಬೇಕು. ಡ್ರೈವರ್ ನೀವು ಅಪಾಯಿಂಟ್ ಆಗಿದ್ರೆ ಆ ಕ್ಯಾಂಡಿಡೇಟು ಡ್ರೈವರೇ ಆಗಿರಬೇಕು. DCOMC ಯಾವುದೇ ಕಾರಣಕ್ಕೂ ಆಗಲ್ಲ ಸ್ನೇಹಿತರೆ. ಇದು ನಿಮಗೆ ಗಮನದಲ್ಲಿರಲಿ. ಅರ್ಥ ಆಯ್ತಾ? ನಿಮಗೆ ಕನ್ಫ್ಯೂಸ್ ಇದೆ ಅದನ್ನು ನಿಮಗೆ ಬಗೆಹರಿಸ್ತಾ ಇದ್ದೀನಿ. ಈಗ ನೀವು NWRTCಲಿ ಡ್ರೈವರ್ ಮಾತ್ರ ಅಪಾಯಿಂಟ್ ಆಗಿದ್ದೀರಾ. ಅರ್ಥ ಆಯ್ತಾ? ಇವಾಗ ಮ್ಯೂಚುವಲ್ ತಗೊಂಡ್ಬರ್ಬೋದಾ 1 ವರ್ಷ 2 ವರ್ಷಕ್ಕೆ ಅಂತ ಹೇಳಿದ್ರೆ, ಇವಾಗ ಯಾರು KSRTCಲಿ ಡ್ರೈವರೇ ತಗೊಂಡಿಲ್ವಲ್ಲ, ಹೆಂಗೆ ಬರೋಕ್ಕಾಗುತ್ತೆ? ನೀವು ಬರೋಕ್ಕಾಗಲ್ಲ. NWRTCಲಿ ಈಗ ಡ್ರೈವರ್ಗೆ ಅಪಾಯಿಂಟ್ ಆಗಿದ್ದೀರಲ್ವಾ, ಈಗ ಡ್ಯೂಟಿಗೆ ಹೋಗ್ತೀರಾ ಅಥವಾ ಆಲ್ರೆಡಿ ಡ್ಯೂಟಿ ಮಾಡ್ತಿದ್ದೀರಾ, ನೀವು ಯಾವುದೇ ಕಾರಣಕ್ಕೂ ಮ್ಯೂಚುವಲ್ಗೆ ಅವಕಾಶನೇ ಇಲ್ಲ ನಿಮಗೆ. ಯಾಕೆಂದರೆ ಈ ಬ್ಯಾಚಲ್ಲಿ ಯಾರು ಕೂಡ KSRTCಲಿ ಡ್ರೈವರ್ಗೆ ಅಪಾಯಿಂಟ್ ಆಗಿಲ್ಲ. ಇದು ಗಮನದಲ್ಲಿರಲಿ. ಅದು ಒಂದೇ ನೋಟಿಫಿಕೇಶನ್ ಆಗಿರಬೇಕು, ಒಂದೇ ಬೇಸಿಕ್ ಸ್ಯಾಲ್ರಿ ಇದ್ದರೆ ಮಾತ್ರ ನಿಮಗೆ ಮ್ಯೂಚುವಲ್ ಅವಕಾಶ ಇದೆ, ಇಲ್ಲಾಂದರೆ ಅವಕಾಶ ಇಲ್ಲ. ಇಷ್ಟೇ. ಅರ್ಥ ಆಯ್ತಾ ನಿಮಗೆ?
ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟು ಇದು ನೋಡ್ರಪ್ಪ, NWRTCಯಲ್ಲಿ ಏನಾದರೂ ಟ್ರಾನ್ಸ್ಫರ್ ಉಂಟಾ ಸರ್? ನಾವೇನಾದ್ರೂ ಈಗ ಹೊಸ್ದಾಗಿ ಅಪಾಯಿಂಟ್ ಬೇರೆ ಆಗಿಬಿಟ್ಟಿದ್ದೀವಿ. ಈಗ ಯಾವ ಡಿಪೋ ಹೋಗ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಯಾರಾದರೂ ಡಿಪೋ ತಗೊಂಡು ಡ್ಯೂಟಿ ಮಾಡ್ತಿರ್ತೀವಿ ಸರ್. 1 ವರ್ಷ ಪ್ರೊಫೆಷನಲ್ ಮುಗಿದ ನಂತರ ಅಥವಾ 2 ವರ್ಷ ಆದ ನಂತರ ಅಥವಾ 3 ವರ್ಷ ಆದ ನಂತರ ನಮಗೇನಾದರೂ KSRTCಗೆ ಬರೋಕ್ಕೆ ಅವಕಾಶ ಇದೆಯಾ ಅಂತ ನಿಮ್ಮದು ಒಂದೇ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಯಾರ್ಯಾರು NWRTCಗೆ ಸೆಲೆಕ್ಷನ್ ಆಗಿದ್ದೀರಾ, ನೀವೇನಾದರೂ KSRTCಗೆ ಬರುವ ಆಸೆ ಇದ್ದರೆ ನೀವೇನಾದರೂ ಹೊಸ್ದಾಗೆ KSRTCಗೆ ಅಪ್ಲಿಕೇಶನ್ ಹಾಕ್ಕೊಂಡು ಬರಬೇಕು. ಅರ್ಥ ಆಯ್ತಾ? ಇನ್ನೊಂದು ಅವಕಾಶ ಇದೆ. ಯಾವ ಥರಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ, ನಿಮಗೆ ಪ್ರೊಫೆಷನಲ್ ಮುಗಿದು 10 ವರ್ಷ ಕಂಪಲ್ಸರಿ ಮುಗ್ದಿರಬೇಕು. ಅಂದರೆ ಟೋಟಲ್ 11 ವರ್ಷ. ಸರಿ ಸರ್, ನಾವು 11 ವರ್ಷ ಸರ್ವಿಸ್ ಮಾಡ್ತೀವಿ, ಹಾಗೇನಾದರೂ ನಮಗೆ ಅವಕಾಶ ಇದೆಯಾ ಅಂತರ್ನಿಗಮ ವರ್ಗಾವಣೆ ಅಂತಲೂ ಕೂಡ ನೀವು ಕೇಳ್ಬೋದು ಸ್ನೇಹಿತರೆ. ನೋಡಿ, ಅದನ್ನು ಅಂತರ್ನಿಗಮ ವರ್ಗಾವಣೆ ಅದೊಂದು ಅಪ್ಲಿಕೇಶನ್ ಬಿಡ್ತಾರೆ ಇಲಾಖೆ ಕಡೆಯಿಂದ, ಹೆಡ್ ಆಫೀಸ್ ಕಡೆಯಿಂದ ಒಂದು ಅಪ್ಲಿಕೇಶನ್ ಬಿಡ್ತಾರೆ, ಅಂತರ್ನಿಗಮ ವರ್ಗಾವಣೆ ತಗೋಬೋದು ಅಂತ. ಯಾರ್ಯಾರು ಪ್ರೊಫೆಷನಲ್ ಮುಗಿದು 10 ವರ್ಷ ಕಂಪಲ್ಸರಿ ಸೇವೆ ಮಾಡಿರ್ತೀರ ಅವ್ರಿಗೆಲ್ಲ ಒಂದು ಅವಕಾಶ ಇರ್ತದೆ. ಆದರೆ ನಿಮ್ಗೆ ಗೊತ್ತಿರಲಿ, ಅದು ಕೂಡ ನಿಮ್ಮ ಸೀನಿಯರಿಟಿ ಮೇಲೆ ಹೋಗುತ್ತೆ. ಎಲ್ರಿಗೂ ಅವಕಾಶ ಸಿಗಲ್ಲ. ನೀವೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ತೀರಾ. ನಾನು 10 ವರ್ಷ ಸೇವೆ ಮಾಡಿದ್ದೀನಿ, ಪ್ರೊಫೆಷನಲ್ ಮುಗಿದು 11 ವರ್ಷ ಆಗಿದೆ. ನಾನು ಕೂಡ ಅಪ್ಲಿಕೇಶನ್ ಹಾಕಿ ನೀವು ಎಲಿಜಿಬಲ್ ಇರ್ತೀರ. ಆದರೆ ಸ್ನೇಹಿತರೆ, ನಿಮ್ಮ ಸೀನಿಯರಿಟಿ ಮೇಲೆ ನಿಮಗೆ ವರ್ಗಾವಣೆ ಸಿಗುತ್ತೆ. ಎಲ್ರಿಗೂ ಕೂಡ ಕಂಪಲ್ಸರಿಯಾಗಿ ಸಿಗಲ್ಲ, ಅಪ್ಲಿಕೇಶನ್ ಹಾಕಿದವ್ರಿಗೆಲ್ಲ ಸಿಗಲ್ಲ ಸ್ನೇಹಿತರೆ. ನಿಮ್ಮ ಸೀನಿಯರಿಟಿ, ನಿಮ್ಮ ಏಜು, ಅದ್ರ ಮೇಲೆ ನಿಮಗೆ ಅಂತರ್ನಿಗಮ ವರ್ಗಾವಣೆ ಸಿಗುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅಂತರ್ನಿಗಮ ವರ್ಗಾವಣೆ ಸಿಗಲ್ಲ. ಗೊತ್ತಾಯ್ತಾ? ಅಂತರ್ನಿಗಮ ವರ್ಗಾವಣೆ ಬರಬೇಕು ಅಂತ ಹೇಳಿದ್ರೆ, ನಿಮಗೆ ಎಲಿಜಿಬಲ್ ಆಗಬೇಕು ಅಂತ ಹೇಳಿದ್ರೆ ಪ್ರೊಫೆಷನರಿ ಮುಗಿದು 10 ವರ್ಷ ಕಂಪಲ್ಸರಿ ಸೇವೆ ಮಾಡಿರಬೇಕು. ಆಗಿದ್ರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ. ಆದಾಗೂ ಕೂಡ ನಿಮ್ಮ ಏಜ್ ಮೇಲೆ, ನಿಮ್ಮ ಸೀನಿಯರಿಟಿ ಮೇಲೆ ಮಾತ್ರ ಅಂತರ್ನಿಗಮ ವರ್ಗಾವಣೆ ಸಿಗೋದು. ಅರ್ಥ ಆಯ್ತಾ? ಇಲ್ಲಾಂದರೆ ಅದು ಕೂಡ ಸಿಗಲ್ಲ. ತುಂಬ ಕಾಯಬೇಕಾಗುತ್ತೆ. 15 ವರ್ಷನೂ ಮಾಡಬೇಕಾಗುತ್ತೆ, 16 ವರ್ಷನೂ ಮಾಡಬೇಕಾಗುತ್ತೆ. ನಿಮ್ಮ ಸೀನಿಯರಿಟಿ ಮೇಲೆ ಅಂತರ್ನಿಗಮ ವರ್ಗಾವಣೆ ಸಿಗುತ್ತೆ. ಇವಾಗ ನೋಡಿ, ಈಗ ಬಿಟ್ಟಿದ್ರು, ರೀಸೆಂಟಾಗಿ ಬಿಟ್ಟಿದ್ರು ಅಂತರ್ನಿಗಮ ವರ್ಗಾವಣೆಗೆ ಅಪ್ಲಿಕೇಶನ್ ಹಾಕೋಬೋದು ಅಂತ. ಈಗ ನೀವು BMTCಲಿ ವರ್ಕ್ ಮಾಡ್ತಾಯಿದ್ರೆ 15 ವರ್ಷ ಸೇವೆ ಮಾಡಿದರೆ KSRTCಗೆ ಹೋಗ್ಬೋದು. ಕಲ್ಯಾಣ ಕರ್ನಾಟಕದಲ್ಲಿದ್ದರೆ ನಿಮ್ಗೆ ಯಾವ್ದು ಬೇಕು, ನೀವು ಯಾವ್ದ್ರಲ್ಲಿ ಸೇವೆ ಮಾಡಿದ್ರೆ ನೀವು ಬೇರೆ KSRTCಗಿಂದ ನೀವು NWಗೆ ಹೋಗ್ಬೋದು, NWಯಿಂದ ಕಲ್ಯಾಣ ಕರ್ನಾಟಕ ಹೋಗ್ಬೋದು, ಕಲ್ಯಾಣ ಕರ್ನಾಟಕದಿಂದ BMTCಗೂ ಕೂಡ ಬರ್ಬೋದು. ಇದು ಅಂತರ್ನಿಗಮ ವರ್ಗಾವಣೆ. ಅರ್ಥ ಆಯ್ತಾ? ಇದಕ್ಕೆ ನೀವು ಸೇವೆ ಎಷ್ಟು ಮಾಡಿರ್ಬೇಕು ಅಂತ ಹೇಳಿದ್ರೆ, ಪ್ರೊಫೆಷನಲ್ ಕಳೆದು 10 ವರ್ಷ ಕಂಪಲ್ಸರಿ ಸೇವೆ ಮಾಡಿದರೆ ಮಾತ್ರ ಈ ಒಂದು ಅಂತರ್ನಿಗಮ ವರ್ಗಾವಣೆಗೆ ಎಲಿಜಿಬಲ್ ಆಯ್ತೀರಾ. ಅದು ಸೀನಿಯರಿಟಿ ಮೇಲೆ ನಿಮಗೆ ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ. ಇದು ಮಾಹಿತಿ. ಹಾಗಾಗಿ ಸ್ನೇಹಿತರೆ, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇದು ಮುಖ್ಯವಾದ ಪಾಯಿಂಟು. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇವಾಗ ಯಾರ್ಯಾರು KSRTCನಲ್ಲಿ ಡ್ಯೂಟಿ ಮಾಡ್ತಿದ್ದೀರಾ, ಹೊಸ್ದಾಗಿ ಅಪಾಯಿಂಟ್ ಆಗಿ ಯಾರೇ 5 ತಿಂಗಳು 6 ತಿಂಗಳು ಸಂಬಳ ಕೂಡ ತಗೊಂಡಿದ್ದೀರಾ ನೀವು ಸ್ನೇಹಿತರೆ, ನೀವು ಯಾರ್ಯಾರು ಈಗ KSRTCಲಿ ಡ್ಯೂಟಿ ಮಾಡ್ತಿದ್ದೀರಾ, ನೀವೇನಾದರೂ NWRTCಯಲ್ಲಿ ಸೆಲೆಕ್ಷನ್ ಆಗಿದ್ದರೆ ಖಂಡಿತ ಈಗಲೇ ಹೋಗ್ಬಿಡಿ NWಗೆ. KSRTCಲಿ ನೀವೇನಾದ್ರೂ ಸೆಲೆಕ್ಷನ್ ಆಗಿದ್ದು, ಇವಾಗ ಏನಾದರೂ NWRTC ಕೂಡ ಸೆಲೆಕ್ಷನ್ ಆಗಿದ್ರೆ, ನೀವೇನಾದರೂ ಆ ಕಡೆಯವರೇ ಆಗಿದ್ರೆ ಖಂಡಿತ ಹೋಗ್ಬಿಡಿ. ನಿಮಗೆ ಯಾವುದೇ ಕಾರಣಕ್ಕೂ 10 ವರ್ಷದ ತನಕ, 11 ವರ್ಷದ ತನಕ ಯಾವುದೇ ಕಾರಣಕ್ಕೂ ನೀವು ಮತ್ತೆ ಹೋಗೋ ಚಾನ್ಸ್ ಸಿಗಲ್ಲ. ಮತ್ತೆ ಹೋಗ್ಬೇಕು ಅಂತ ಹೇಳಿದ್ರು ಕೂಡ ಆಗಲ್ಲ. ನೀವು ಕೊನೆ ತನಕನೂ ಇಲ್ಲೇ ಇರಬೇಕಾಗುತ್ತೆ ಸ್ನೇಹಿತರೆ. 15 ವರ್ಷ ಮಿನಿಮಮ್ ಇಲ್ಲೇ ಇರಬೇಕಾಗುತ್ತೆ. ನೀವು ಎಲಿಜಿಬಲ್ ಅಷ್ಟೇ. 10 ವರ್ಷ ಸೇವೆ ಮಾಡಿದ್ದೀರಾ, ಪ್ರೊಫೆಷನಲ್ ಕಳೆದು ಅಂತ ಹೇಳಿದ್ರೆ ನೀವು ಎಲಿಜಿಬಲ್ ಆಗಿರ್ತೀರ. ಹಾಗಂತ ವರ್ಗಾವಣೆ ಸಿಗಲ್ಲ. ನಿಮ್ಮ ಸೀನಿಯರಿಟಿ ಮೇಲೆ, ನಿಮ್ಮ ಏಜ್ ಮೇಲೆ ನಿಮಗೆ ವರ್ಗಾವಣೆ ಸಿಗ್ಬಹುದು. ಅರ್ಥ ಆಯ್ತಾ? ಹಾಗಾಗಿ ಈಗ ಯಾರ್ಯಾರು KSRTCಲಿ ವರ್ಕ್ ಮಾಡ್ತಿದ್ದೀರಾ, ಏನಾದರೂ NWRTCಯಲ್ಲಿ ಸೆಲೆಕ್ಷನ್ ಆಗಿದ್ರೆ ಇವಾಗಲೇ ಹೋಗ್ಬಿಡಿ. ಇದೊಂದು ಒಳ್ಳೆ ಸುವರ್ಣ ಅವಕಾಶ. ಇಲ್ಲಾಂದರೆ ತುಂಬ ತುಂಬ ಕಷ್ಟಪಡ್ತೀರಾ ಮುಂದೆ ಜೀವನದಲ್ಲಿ. ಅರ್ಥ ಆಯ್ತಾ? ಇವಾಗ NWRTCನೂ ಕೂಡ, ಈಗ NWRTCಲ್ಲೂ ಯಾರ್ಯಾರು ಸೆಲೆಕ್ಷನ್ ಆಗಿದ್ದೀರಾ ಅವ್ರಿಗೂ ಕೂಡ ಅದೇ ನಾನು ಹೇಳೋದು, ನಿಮ್ಗೆಲ್ಲ ಅವಕಾಶ ಇದೆಯೋ ಅಲ್ಲಿ ಹೋಗ್ಬಿಡಿ ಇವಾಗಲೇ. ಈಗ KSRTCಲಿ ಈಗ ನೆಕ್ಸ್ಟ್ ಏನಾದರೂ
545 ಪೋಸ್ಟನ್ನು ಕೂಡ ಕರೆದ್ರೆ KSRTC ಒಳಗೆ NWRTC ಮಾಡ್ತಿರೋರಂತೂ ಬಂದೇ ಬರ್ತಾರೆ ಬಿಡಿ. ಯಾಕೆ ಸೌತ್ ಕರ್ನಾಟಕದವರಂತೂ ಕಾಯ್ತಾ ಇರ್ತಾರೆ, ಅಯ್ಯೋ KSRTC ಆದರೂ ಸಾಕಲ್ಲಪ್ಪ ಅಂತ. ಅರ್ಥ ಆಯ್ತಾ? ಅವರಂತೂ ಬಂದೇ ಬರ್ತಾರೆ. 545 ಏನು ಕರೆದು ಅವ್ರದ್ದೇನಾದ್ರು ಇವಾಗ ಏನು ಡ್ಯೂಟಿ ಮಾಡ್ತಿದ್ದಾರೆ NWRTC ಸ್ನೇಹಿತರೆ, ಅವ್ರು ಏನಾದರೂ KSRTC ಸೆಲೆಕ್ಟ್ ಅವರಂತೂ ಬಂದೇ ಬರ್ತಾರೆ. NWRTC ಅಷ್ಟೇ ನಾನು ಹೇಳ್ತಿರೋದು. ಇವಾಗ 1000 ಪೋಸ್ಟ್ ಕರೆದಿದ್ದಾರೆ, ಎಷ್ಟೋ ಜನ 300ರಿಂದ 400 ಜನ ಆಯ್ಕೆ ಆಗಿರೋ ಸಾಧ್ಯತೆ ಇದೆ ಅಲ್ವಾ. ಎಷ್ಟೋ ಜನ ಆಯ್ಕೆ ಆಗಿದ್ದಾರೆ ಉತ್ತರ ಕರ್ನಾಟಕದ ಅಭ್ಯರ್ಥಿಗಳು. ನಿಮ್ಗೇನಾದರೂ ಹೋಗೋ ಇಚ್ಛೆ ಇದ್ದರೆ ಇವಾಗಲೇ ಹೋಗ್ಬಿಡಿ. ಇಲ್ಲಪ್ಪ ನಾನು ಇಲ್ಲೇ ಇರ್ತೀನಿ ಅಂತೇಳಿ ಅಯ್ಯೋ ಮುಂದೆ ನಮ್ಮ ತಂದೆ ತಾಯಿಗೆ ಆರೋಗ್ಯ ಸರಿಯಿಲ್ಲ, ನನ್ನ ಹೆಂಡತಿಗೆ ಆರೋಗ್ಯ ಸರಿಯಿಲ್ಲ, ನನ್ನ ಮಕ್ಳಿಗೆ ಆರೋಗ್ಯ ಸರಿಯಿಲ್ಲ, ನನಗೆ ಏನಾದರೂ ವರ್ಗಾವಣೆ ಬೇಕು ಅಂತ ನೀವೇನಾದರೂ ಬೈಕೆ ಪಡ್ಕೊಂಡಿದ್ದೆ ಆದಲ್ಲಿ ಯಾವುದೇ ಕಾರಣಕ್ಕೂ ಸ್ನೇಹಿತರೆ ಮಿನಿಮಮ್ 11 ವರ್ಷದ ತನಕ ಯಾವುದೇ ಕಾರಣಕ್ಕೂ ಅಂತರ್ನಿಗಮ ವರ್ಗಾವಣೆ ಸಿಗಲ್ಲ ಸ್ನೇಹಿತರೆ. ಅಂತರ್ನಿಗಮ ವರ್ಗಾವಣೆ ನಿಮ್ಮ ಪ್ರೊಫೆಷನರಿಗೆ ಕಳೆದು 10 ವರ್ಷ ಕಂಪಲ್ಸರಿ ಸೇವೆ ಸಲ್ಲಿಸಿರ್ಬೇಕು. ಅಂದರೆ ಟೋಟಲ್ 11 ವರ್ಷ. ಅರ್ಥ ಆಯ್ತಾ ನಿಮಗೆ? ನಿಮ್ಗೇನಾದರೂ ಹೋಗಬೇಕು, ಇಲ್ಲ ಸರ್ ನೀವು KSRTC ಡ್ಯೂಟಿ ಮಾಡ್ತಿದ್ದೀನಿ, ಈಗ NWRTC ಸೆಲೆಕ್ಷನ್ ಆಗಿದೆ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಹೋಗ್ಬಿಡಿ. ಒಳ್ಳೆ ಅವಕಾಶ ಸ್ನೇಹಿತರೆ ನಿಮಗೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನೀವು ಕನಸು ಕಾಣಬೇಡಿ, ಕಣ್ಣು ಮುಚ್ಕೊಂಡು ಕನಸು ಕಾಣಬೇಡಿ ನೀವೇನಾದರೂ ಹೋಗಲಿಲ್ಲ ಅಂತ ಹೇಳಿದ್ರೆ. ಅರ್ಥ ಆಯ್ತಾ ಸ್ನೇಹಿತರೆ? ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಪದೇ ಹೇಳೋಕ್ಕೋಗಲ್ಲ. ನಿಮಗೇನಾದರೂ ಹೋಗಬೇಕು ಅಂತಿದ್ರೆ ಹೋಗಿ, ಮಾಡಂಗಿದ್ರೆ ಮಾಡಿ. ಆದರೆ ಮುಂದೆ ಒಂದು ದಿನ ನೀವು ಹೋಗ್ಬೇಕು ಅಂತ ಹೇಳಿದ್ರು ಮಿನಿಮಮ್ 11ರಿಂದ 12 ವರ್ಷ ಕಾಯಲೇಬೇಕು. ಅರ್ಥ ಆಯ್ತಾ? 11ರಿಂದ 12 ವರ್ಷ ಕಾಯಲೇಬೇಕು ಅಂತರ್ನಿಗಮ ವರ್ಗಾವಣೆ. ಇಲ್ಲ ಸರ್ ನಿಮ್ಗೇನು ಗೊತ್ತು, ನಮ್ಗೆ ಹಂಗೆ ಬಂದವ್ರು ಹಿಂಗೆ ಬಂದವ್ರೆ, ಯಾರೋ ಹೇಳಿದ್ರು ನಾನು 2 ವರ್ಷಕ್ಕೆ ಮಾಡಿಸ್ಕೊಡ್ತೀನಿ, ನೀನು ಮಾಡ್ತಾಯಿರೋ, ನೀನು NWದಲ್ಲಿ ಮಾಡ್ತಾಯಿರೋ, ನಾನು 2 ವರ್ಷಕ್ಕೆ ಕರ್ಸ್ಕೊತೀನಿ KSRTCಗೆ, ಅಥವಾ ನೀವು KSRTC ಮಾಡ್ತಾರೋ NWRTCಗೆ ನಾನು ಕರ್ಸ್ಕೊತೀನಿ, ಕಲ್ಯಾಣ ಕರ್ನಾಟಕಕ್ಕೆ ಕರ್ಸ್ಕೊತೀನಿ ಅಂತ ಯಾರೋ ಹೇಳವ್ರೆ, ನಮ್ಮ ರಿಲೇಷನ್ ಹೇಳವ್ರೆ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಒಬ್ರು ಅವರೇ ಅಂತ ನೀವೇನಾದರೂ ಅಂದ್ಕೊಂಡ್ರೆ ನಿಮ್ಮಷ್ಟು ಮುಟ್ಟಾಳರು ಯಾರೂ ಸಿಗಲ್ಲ. ಅವರೆಲ್ಲ ನಿಮ್ಮ ಕಣ್ಣೋರ್ಸೋಕ್ಕೆ ಕೆಲಸ ಮಾಡ್ತಾರಷ್ಟೇ, ಯಾರು ಕೂಡ ಮಾಡಲ್ಲ, ಮಾಡ್ಸೋಕ್ಕೂ ಸಾಧ್ಯನೇ ಇಲ್ಲ. ಬರೆದು ಕೊಡ್ತೀನಿ. ಅರ್ಥ ಆಯ್ತಾ? ಇವಾಗ ಮೊದಲಂಗಿಲ್ಲ. ಇವಾಗ ನಿಗಮ ತುಂಬ ಆದಷ್ಟು ಕರಪ್ಷನ್ ಎಲ್ಲ ಕಡಿಮೆ ಆಗಿದೆ. ಇವಾಗ ನೋಡಿ KSRTCಲೇ ನೀವು ಟ್ರಾನ್ಸ್ಫರ್ ತಗೊಂಡು ಬರಬೇಕು ಅಂದ್ರೂ, ಒಂದು ಡಿಪೋಯಿಂದ ಡಿಪೋಗೆ ಹೋಗ್ಬೇಕು ಅಂತ ಹೇಳಿದ್ರು ಮಿನಿಮಮ್ 5 ವರ್ಷ ಕಂಪಲ್ಸರಿ ಆ ಡಿಪೋಲ್ಲಿ ಸೇವೆ ಸಲ್ಲಿಸಿರ್ಬೇಕು. ಗೊತ್ತಾಯ್ತಾ? ಈ ಥರ ಇದೆ ಮ್ಯಾಟ್ರು. ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ. ಇಷ್ಟು ಇವತ್ತಿನ ಸುದ್ದಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ, ಖಂಡಿತ ನಿಮಗೆಲ್ಲ ಉತ್ತರ ಕೊಡ್ತೀನಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KSRTC ಎಲ್ರಿಗೂ.